ಅಲ್ಲ, ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದೀರಾ, ಈ ಬಾರಿ ಅವರು ಫಸ್ಟ್ ಅಟೆಂಪ್ಟ್ ಮಾಡಿರೋದು. ಸೊ ಕಡಿಮೆ ಓಕೆ ಗೆಲ್ತಾರೆ, ಬಂದ್ರು ಒಂದು ಸೀಟ್ ಒಂದು 10-12 ಈ ರೀತಿ ಬರ್ಬೋದು ಅನ್ನೋದು ತುಂಬಾ ಜನದ ಎಕ್ಸ್ಪೆಕ್ಟೇಷನ್ ಆಗಿದೆ. ಬಟ್ ಮುಖ್ಯಮಂತ್ರಿ ಆಗಕ್ಕೆ ಅಷ್ಟು ಸೀಟ್ಸ್ ಗೆಲ್ತಾರೆ ಅಂತನಾ? ಗ್ಯಾರಂಟಿ ಮೇಡಮ್. ತಮಿಳ್ನಾಡಲ್ಲಿ ಏನಾಯ್ತು ಗೊತ್ತಾ, ಅಲ್ಲಿ ಒಂದು ಕುತೂಹಲ ಏನಾಯ್ತು ಅಂದರೆ, ತಾತ ಮಗ ಮೊಮ್ಮಗ ಎಲ್ಲರೂ ಆಳ್ತಾ ಇದ್ದಾರೆ 100%, ಭಾಳ ವಿಶೇಷವಾಗಿ. ಆಮೇಲೆ ತಮಿಳ್ನಾಡಲ್ಲಿ ಅದು ಯಾವಾಗಲೂ ಸಿನಿಮಾ ರಂಗನೇ ರಾಜಕಾರಣ ಮಾಡ್ತಾರೆ. ತಮಿಳ್ನಾಡಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಇವಾಗ ಫ್ಯಾಮಿಲಿ ಯಾರೂ ಇಲ್ಲ ರಾಜಕಾರಣ ಮಾಡೋಕ್ಕೆ. ಸ್ಟಾಲಿನ್ ಮಗ ಉದಯನಿಧಿ ಮೇಲೆ ವಿಜಯ್ಗೂ ಪೈಪೋಟಿ ಬೀಳೋ ಥರ ಆಗಿತ್ತು 100%. ಆ ಥರದಲ್ಲಿ ಖಂಡಿತಲ್ಲೂ ಕೂಡ ವಿಜಯ್ ಅವ್ರಿಗೆ ಸಕ್ಸಸ್ ಜಾಸ್ತಿ ಸಿಗುತ್ತೆ 100%. ನೀವು ತಳ್ಕಣಕ್ಕಾಗ್ಬೋದು ವಿಜಯ್ CM ಆಗಲಿ 100%. ನೀವು ಬರೆದಿಟ್ಟು ಕೇಳಿ, ನೀವು ಶಾಕ್ ಆಗಿದ್ದಾರೆ ವಿಜಯ್ ಗೆಲ್ಲೋದು ಕಷ್ಟ, 30% ಓಟ್ ಅಂತ, 20% ಓಟ್ ಕೇಳ್ಬೋದಂತೆ. ಖಂಡಿತಲ್ಲೂ ಕೂಡ DMKಯಿಂದ 30%, ADMKಯಿಂದಲೂ 30%. ಮತ್ತು ಸೀಮನ್ ಅಂತ ಒಬ್ಬರಿದ್ರು ತಮಿಳ್ನಾಡಲ್ಲಿ, ಅಲ್ಲೊಂಥರ ಅಲ್ಲಿ ಸೀಮಂದು ಒಂದು 15% ಕಿತ್ಕೊಂಡು ಇವ್ರದ್ದು ಸ್ವಲ್ಪ 100% ತಗೊಂಡು 100% ಯೋಗ ಇದೆ. ಅಂದರೆ ಈ ಸರಿ ಎಲ್ಲ ಕಡೆ 80% 90% ಎಲ್ಲ ಕಡೆ ಇದೆ. ಕೇರಳ ಆಗಿದೆ, ಗುಜರಾತ್ ಕಡೆ ಎಲ್ಲ ಅಲ್ಲೇನಕ್ಕೆ, ಅಲ್ಲಿ ಇನ್ನೊಂದು ಕಡೆ ಎಲೆಕ್ಷನ್ ಇರಬೇಕು 98% ಐತೆ. ಮಾಯಾವತಿ ಕಡೆ ಅಲ್ಲಿ ಕೂಡ. ಆದರೆ ಈ ಸರಿ ಏನಾಗಿದೆ ಅಂದರೆ, ಓಟಿನ ಬೂತಲ್ಲಿ ಏನಾಯ್ತು, ಮುಂಚೆ ಸತ್ತಿರೋರು ಕೂಡ ಓಟಿನ ಲಿಸ್ಟ್ ಇತ್ತು. ಈ ಸರಿ ಅದೆಲ್ಲ ತೆಗೆದು ನೀಟಾಗಿ ಮಾಡಿದ್ದಾರೆ. ಜನ ಒಂದು ಓಟು ಎಷ್ಟು ವ್ಯಾಲ್ಯೂ ಇದೆ ಅಂತ ತಿಳ್ಕೊಂಡು ಖಂಡಿತಲ್ಲೂ ಕೂಡ ಜನಗಳು ಓಟ್ ಹಾಕಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇವತ್ತಿನ ಹೊಸಬರು ಖಂಡಿತಲ್ಲೂ ಕೂಡ ಓಟ್ ಹಾಕ್ತಿದ್ದಾರೆ. ತಮಿಳ್ ವಿಜಯ್ ಬರೆದಿಟ್ಟು ಕೇಳಿ CM ಆಗ್ತಾರೆ. ಬಟ್ ಆದರೆ ವೈಯಕ್ತಿಕ ಜೀವನನೂ ಕೂಡ ಸ್ವಲ್ಪ ಏರುಪೇರಿದ್ದಾರೆ, ಅದ್ರ ಬಗ್ಗೆ ಈಗ ಏನಾಗುತ್ತೆ ಅಂದರೆ ಮೇಡಮ್ ಅವರೇ, ಒಂದು ವಿಶೇಷವಾಗಿ ಹೇಳ್ತೀನಿ, ಸಾಧನೆ ಮಾಡ್ಬೇಕಾದ್ರೆ ಸಂಬಂಧಗಳನ್ನ ಬಿಡಬೇಕಾಗತ್ತೆ. ಅದೆರಡೂ ಟ್ಯಾಲಿ ಆಗೋಕ್ಕಾಗಲ್ಲ 100%. ನೀವು ಬರೆದಿಟ್ಟು ಕೇಳಿ, ಯಾವಾಗಲೂ ಕೂಡ ಸಾಧನೆ ಮಾಡೋರ ಮನೆಯಲ್ಲಿ ಫ್ಯಾಮಿಲಿ ಲೈಫ್ ಇರೋಲ್ಲ, ಸುಮ್ಮನೆ ಒಂದು ಭಯನ ಥರ ಇರುತ್ತೆ. ಇವತ್ತು ನೀವು ಬರೆದಿಟ್ಟು ಕೇಳಿ, ಅದು ರಾಜಕೀಯ ಲೈಫಲ್ಲಂತೂ ತುಂಬ ಕಷ್ಟ, ತುಂಬ ದೊಡ್ಡ ಕಷ್ಟ. ಮತ್ತು ಒಟ್ಟು ಕುಟುಂಬ ಸೇರಿದ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿ ಅವರು, ಅನಿತಾ ಮೇಡಮ್ ಅವರು, ಅದಾದ ಮೊಮ್ಮಕ್ಕಳು ಬಂದಮೇಲೆ ಅವ್ರಿಗೆ ಕಷ್ಟ ಜಾಸ್ತಿ ಆಯಿತು. ಮೊಮ್ಮಕ್ಕಳು ನೋಡಿ, ದೇವೇಗೌಡರನ್ನ ಯಾರೂ ಸೋಲಿಸ್ತಿಲ್ಲ, ಬೇರೆ ಪಕ್ಷದವ್ರು ಯಾರೂ ಸೋಲಿಸ್ತಿಲ್ಲ. ದೇವೇಗೌಡರು ಯಾವಾಗಲೂ ಹಾಸನದಲ್ಲಿ ನಿಲ್ಲರು, ನಮ್ಮೂರು ಹಾಸನ. ಮೊಮ್ಮಗನೇ ಇಸ್ಕೊಬಿಟ್ರು, ದೇವೇಗೌಡರನ್ನ ಮೊಮ್ಮಗನೇ ಇಸ್ಕೊಂಡ್ರು, ಭಾಳ ವಿಶೇಷವಾಗಿ. ಅದೇ ಥರ ಸ್ಟಾಲಿಯನ್ ಆಗಿರ್ಬೋದು, ಕರುಣಾನಿಧಿಯವರು ಸ್ಟಾಲಿಯನು, ಇವಾಗ ಮುಖ ಸ್ಟಾಲಿಯನ್ನು. ಈ ಥರ ಅವ್ರ ಕುಟುಂಬದ ರಾಜಕೀಯ ಬಂದಾಗ ಅವ್ರಿಗೆ ಆಘಾತವನ್ನು ಜನಕ್ಕೆ, ಅದು ವಿರೋಧ ಪಕ್ಷರಿಗೆ ಅದು ವಿಷಯಗಳಾಗಿ ಸಿಗ್ತಾ ಹೋಗುತ್ತೆ. ಅದರಿಂದ 100% ಅದು ಕಷ್ಟ ಆಗ್ತೈತೆ 100%. ಅಲ್ಲೇನಾಗುತ್ತೆ, ಸಿನಿಮಾ ನೋಡೋರು ಬೇರೆ, ಓಟ್ ಹಾಕೋರು ಬೇರೆ, ಪಕ್ಷದ ಓಟು ಕರೆಕ್ಟಾಗಿ ಬೀಳ್ತವೆ ಇವತ್ತು ಅನ್ಕೋತವ್ರು ಜನ. ಇವತ್ತು ಆ ಜನ ಚೇಂಜಸ್ ಆಗಿದ್ದಾರೆ. ವಿಜಯ್ ಬಂದು ಹೊಸ ಪಕ್ಷ ಕಟ್ತವನಲ್ಲ 100%. ದುಡ್ಡರನ್ನು ಬಂದು ರಾಜಕಾರಣ ಮಾಡಿದ್ದಲ್ಲ. ತಮಿಳ್ನಾಡು ಸಿನಿಮಾ ರಿಲೀಸ್ ಆದರೆ ರಾತ್ರಿ 3 ಗಂಟೆಲಿ ಹೋಗಿ 4 ಗಂಟೆ ರಾತ್ರಿ ಕ್ಯೂವಲ್ಲಿ ನಿಂತ್ಕೊಂಡು ಪಿಕ್ಚರ್ ನೋಡ್ತಾರೆ. 9 ಗಂಟೆಲಿ ಓಟ್ ಹಾಕಲ್ವ ಅವ್ರ ಅಭಿಮಾನಿಗಳು, ಕಣ್ಣು ಮುಚ್ಚಿಗೆ ಓಟ್ ಹಾಕಿರ್ತಾರೆ. ಬರೀ ಅವ್ರ ಅಭಿಮಾನಿಗಳು ಓಟ್ ಅಷ್ಟೇ ಸಾಲಲ್ವಲ್ಲ ಎಲ್ಲ. ಮೇಡಮ್ ನೋಡಿ, 6.5 ಕೋಟಿ ಜನ ಏನೋ ತಮಿಳ್ನಾಡಲ್ಲಿದ್ದಾರೆ. 4 ಕೋಟಿ 80 ಲಕ್ಷ ಜನ ಓಟ್ ಮಾಡಿದ್ದಾರೆ. ಖಂಡಿತಲ್ಲೂ ಕೂಡ ಅವ್ರ ಅಭಿಮಾನ ಹಾಕಿದ್ರೆ ಸಾಕು, ಜಾಸ್ತಿನೇ ಬೇಕಾಗಿಲ್ಲ. ಆಮೇಲೆ ಅಲ್ಲಿ ಏನಾಯ್ತು ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತಿಲ್ಲ, ಸಣ್ಣ ಮಕ್ಕಳು ಹಠ ಹಿಡಿತಾವ್ರೆ, ಅಪ್ಪ ಓಟ್ ಯಾರಿಗೆ ಹಾಕ್ತೀವಿ ಹೇಳು, ನಾನು ಊಟ ಬಿಡ್ತೀನಿ ತಿಂಡಿ. ಇದು ವೈರಲ್ ಆಗಿತ್ತೆ. ಆಮೇಲೆ ಅದನ್ನು ವಿಜಯ್ ಅವರು ಅದನ್ನು ಹೇಳಿದ್ದಾರೆ, ಸಣ್ಣ ಮಕ್ಕಳಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಓಟ್ ಹಾಕ್ಸಿ ಅಂತ ವಿಡಿಯೋ ಮಾಡಿ ಹಾಕಿದ್ರು. ಅದು ಸಖತ್ ವೈರಲ್ ಆಗಿತ್ತೆ. ಮತ್ತು ಅವ್ರು ಹೆಂಡ್ತಿರಲ್ಲ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ನಾನು ತುಂಬ ವಿಡಿಯೋ ನೋಡ್ತೀನಲ್ವಾ, ಓಟ್ ಹಾಕಿಲ್ಲ ಅಂದರೆ ಊಟದಲ್ಲಿ ವಿಷ ಹಾಕ್ತೀನಿ ಅಂತಾರೆ. ಈ ಡೈಲಾಗ್ಗಳು ತಮಿಳ್ನಾಡಲ್ಲಿ ಫೇಮಸ್ ಆಗಿದ್ದೆ. ಅವ್ರು ಗಂಡಂಗೆ ಹೇಳ್ತಾರೆ, ಓಟ್ ಹಾಕಿಲ್ಲ ಹೋಗಿ ಬಾ ನೈಟ್ ಪಾಯಸದಲ್ಲಿ ವಿಷ ಹಾಕ್ತೀನಿ ಅಂತಾರೆ. ಹಿಂಗೆ ಡೈಲಾಗು. ನಾನು ತುಂಬ ವಿಡಿಯೋಗಳು ನೋಡಿದ್ದೀನಿ. ಅದನ್ನು ಅವ್ರ ಆಡಿಯನ್ಸ್ ಸಖತ್ ವೈರಲ್ ಮಾಡ್ತಾಯಿದ್ದಾರೆ 100%. ಮತ್ತು ಇದೇ ಫಸ್ಟ್ ಟೈಮು ತಮಿಳ್ನಾಡಲ್ಲಿ ಮನೆಗೂ ಕೂಡ ರಂಗೋಲಿ ಓಟಿನ ದಿವಸ ವಿಶಿಲ್ನ ರಂಗೋಲಿ ಬಿಟ್ಟಾರೆ ಮನೆ ಮುಂದೆ. ಯಾವ ಊರಲ್ಲೂ ಬಿಟ್ಟಿಲ್ಲ. ಒಂದು ಚಿಹ್ನೆನ ನಿಮ್ಮ ಮನೆ ಮುಂದೆ ಕೋಳ ಬುಡಿ ಅಂತ ಹೇಳ್ತಾರೆ, ಅಂದರೆ ರಂಗೋಲಿ ಬುಡಿ ಅಂತ. ಅದನ್ನ ಹೋಗಿ ವಿರೋಧ ಪಕ್ಷದವ್ರಿಗೆ ನೀರಾಗಿ ಚೆಲ್ಲಿ ಅದೊಂದು ದೊಡ್ಡ ಗಲಾಟೆ. ಯಾಕೆ ಅವ್ರು ರಂಗೋಲಿ ಬಿಡ್ತೀರಾ ಅಂತ. ಅಂದರೆ ಮನೆ ಮುಂದೆ ಒಂದು ಪಕ್ಷವನ್ನು ಒಳ್ಳೊಳ್ಳೆ ರಂಗೋಲಿ ಬಿಟ್ಟು ಆ ವಿಡಿಯೋಗಳು ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಇದನ್ನು ಇವತ್ತಿನ 10 ಡೇಗೆ ಯೂಸ್ ಮಾಡ್ಕೋಬೇಕು. ತಮಿಳ್ನಾಡಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಮತ್ತು ಅದನ್ನು ಸಖತ್ತಾಗಿ ವಿಜಯ್ ಮಾಡ್ಕೊಂಡಿದ್ದಾರೆ 100%. ನೋಡಿ ಮೇಡಮ್ರೆ, ಇಲ್ಲಿವರೆಗೂ ನಾನು ತಮಿಳ್ನಾಡಲ್ಲಿ ನಾನು ನೋಡಿರೋ ಮಟ್ಟಿಗೆ ರಂಗರಾಜ್ ಪಾಂಡೆ ಅಂತ ತುಂಬ ದೊಡ್ಡ ಆ್ಯಂಕರ್ ಅವರು. ಎಲ್ಲಿ ದೊಡ್ಡ ಆ್ಯಂಕರ್ ಒಂದು ಕಾಲದಲ್ಲಿ. ಫಸ್ಟು ನಿತ್ಯಾನಂದನ್ನು ಅವರೇನೆ ಫಸ್ಟ್ ಭೇಟಿ ಮಾಡಿದ್ದು. ನಾನು ಅವರು ದಿ ಬೆಸ್ಟ್ ಫ್ರೆಂಡು. ಪಾಪ ಅವರು ಒಂದು ಚಾಣಕ್ಯ ಚಾನಲ್ ಅಂತ ಕಟ್ಟಿ ನಾನು ಮಾಡಿದೆ. ನನಗೆ ಯಾವಾಗ ಕರ್ನಾಟಕದ ಕೇಳ್ತಾಯಿದ್ರು 100%. ನಾನು ಅವರೊಬ್ಬರೇ ವಿಜಯನ ಬೈತಿರೋದು, ಇನ್ಯಾರೂ ಬೈತಾಯಿಲ್ಲ. ಮತ್ತು ಇಲ್ಲಿವರೆಗೂ ಕೂಡ ತಮಿಳ್ನಾಡಲ್ಲಿ ಒಬ್ಬ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಂದು ರಾಜಕೀಯ ಸ್ಟಾರ್ಟ್ ಆದರೆ ಜ್ಯೋತಿಷರು ಕರ್ಕೊಂಡ್ಬಂದು ಕೂರಿಸ್ತಾರೆ, ಹೇಳ್ತಾರೆ ಅವ್ರು ಗೆಲ್ತಾರೆ. ಇದನ್ನು ಯಾರೂ ಹೇಳಿಲ್ಲ ಅಲ್ಲಿ. ಭಯ, ಸ್ಟಾಲಿನ್ ಅವ್ರ ಭಯ. ಆದರೆ ಅಲ್ಲಿ ಒಬ್ಬರೊಬ್ಬರು
ಭಾಳ ನನಗೆ ಸೆಲ್ವಿ ಅಂತ ಅವರು, ನಾನು ಅವರು ಒಳ್ಳೆ ಫ್ರೆಂಡು, ಅವರೊಬ್ಬರೇ ಹೇಳ್ತಾ ಇರೋದು ಭಾಳ ವಿಶೇಷವಾಗಿ 100% ವಿಜಯ್ ಬರ್ತಿರೋದು, ಇನ್ಯಾರೂ ಹೇಳ್ತಾ ಇಲ್ಲ. ಇವಾಗ ಎಲ್ಲ ಅಸ್ಟ್ರಾಲಜರು ಕೂಡ ತಮಿಳ್ನಾಡು ಇನ್ಸ್ಟಾಗ್ರಾಮಲ್ಲಿ ಒಲವನ್ನ ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮನ್ನು ಮಕ್ಕಳು ಆಡಿರೋದು, ಮಕ್ಕಳು ಓಟ್ ಕೇಳ್ತಿರೋ, ಅಳ್ತಿರೋದು, ತಾತನಿಗೆ ಗೊತ್ತಿರೋದು ತಾತ ಫಸ್ಟ್ ಓಟ್ ಹಾಕು ಅಂತ, ಈ ಥರ ಸಖತ್ತು. ಅಂದರೆ ಈ ಎಲೆಕ್ಷನ್ ಹೆಂಗೈತೆ ಗೊತ್ತಾ, ತಾತ ಮಕ್ಕಳು ಸೊಸೆ ಮೊಮ್ಮಕ್ಕಳೆಲ್ಲ ಸೇರಿ ಒಂಥರ ಕಿತ್ತಾಡೋ ಥರ ಈಗ ಯೂತ್ ಜನರೇಷನ್ ಎಲ್ಲ ವಿಜಯ್ ಅಂತ ಅಂದ್ರೆ ಸ್ವಲ್ಪ ಅವರ ಅಪ್ಪ ತಾತ ಅವರೆಲ್ಲ ಈಗೇನು ಆಡಳಿತ ಮಾಡ್ತಿದ್ದಾರೆ ಆ ಪಕ್ಷ ಅಂತಾರೆ. ಸೊ ಒಂದೊಂದು ಮನೇಲೂ ಆ ಥರ ಪೈಪೋಟಿ. ಮೇಡಮ್, ನೀವು ತಮಿಳ್ನಾಡು ಇನ್ಸ್ಟಾಗ್ರಾಮ್ ತೆಗೆದು ನೋಡಿ, ಎಲ್ಲ ಸಣ್ಣ ಮಕ್ಳು ಕೂಡ ಅಳ್ತಾಕೋತವೆ ವಿಜಯ್ ಓಟ್ ಹಾಕು ವಿಜಯ್. ಅದನ್ನ ಅವ್ರ ಅಪ್ಪ ಅಮ್ಮಂದ್ರೆ ಕ್ರೇಜಾಗಿ ರೀಲ್ ಮಾಡ್ಕೊತಾರೆ, ಅದು ಸೀರಿಯಸ್ ಆಗಿ ಅಳ್ತಾವ್ರೆ, ಸೀರಿಯಸ್ ಆಗಿ ಕೇಳ್ತಾವ್ರೆ. ತಮಿಳ್ನಾಡು ರಾಜಕೀಯದಲ್ಲಿ ಸರಿ ಸಖತ್ ಬದಲಾವಣೆ ಆಗೈತೆ, ನೀವು ತಿಳ್ಕೊಂಡಂಗಿಲ್ಲ. ಕರ್ನಾಟಕ ರಾಜಕಾರಣಿಗಳ ಥರ ಇಲ್ಲ, 100% ಇದನ್ನು ಬರೆದಿಟ್ಟು ಕೇಳಿ, ಸಖತ್ ವೈಬ್ರೇಷನ್ ಇದೆ. ಇದು ತಮಿಳ್ನಾಡು ಆಗುತ್ತೆ. ಇದೇ 4ನೇ ತಾರೀಕು ತಮಿಳ್ನಾಡಲ್ಲಿ ಎಣಿಕೆ ಆಗುತ್ತೆ. ಇದೇ 5ನೇ ತಿಂಗಳಲ್ಲಿ 15ನೇ ತಾರೀಕು DK ಶಿವಕುಮಾರ್ ಬರ್ತಡೇ ಇದೆ. ಅವ್ರೇನು ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲ ಯಾವ ಪಕ್ಷ ಬಂದು ಯಾವ ಪಕ್ಷ ಸಪೋರ್ಟ್ ತಗೋತಾರೋ, ಇಲ್ಲ ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಇಲ್ಲೂ ಕೂಡ ಅವ್ರು ಬರ್ತಾರೆ ಇದೇ ತಿಂಗಳು 15ನೇ ತಾರೀಕು DK ಶಿವಕುಮಾರ್ ಅವ್ರು ಬರ್ತಡೇ. ಭಾಳ ಮಿರಾಕಲ್ ತೆಗೆದು ನೋಡ್ಬೇಕು 100%. ಭಾಳ ಅದ್ರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇವರು ಭಾಳ ವಿಶೇಷ. ಇಲ್ಲೂ ಕೂಡ ಕುತೂಹಲ ಇದೆ. ಇದೊಂದು ಸರಿ ಮಾತ್ರ DK ಶಿವಕುಮಾರು ತುಂಬ ಸೀರಿಯಸ್ ಆಗಿ ರಾಜಕೀಯ ಮಾಡ್ಬೇಕಾಗೈತೆ. ಈ ಸರಿ ನಾನು ಒಪ್ಪನಾಗಿ ಹೇಳ್ತೀನಿ, ಈ ಸರಿ DK ಶಿವಕುಮಾರು ತಲೆ ಕೆಡಿಸ್ಕೋಬೇಕಾಗಿತ್ತು. ಇಲ್ಲ ಅವ್ರು ಶುರುವಿಂದಾನೇ ತಲೆ ಕೆಡಿಸ್ಕೊಂಡು ಇಲ್ಲ, ಅವ್ರು ಹೆಂಗಂತ ಗೊತ್ತಾ, ಅವರು ಒಂಥರ ಇವಾಗ ನಾನೊಂಥರ ಜ್ಯೋತಿಷ್ ಹೇಳ್ದಂಗೆ, ನಾನು ತುಂಬ ಸೀರಿಯಸ್ ಮಾಲ್ಯಕ್ಕೆ ಹಾಕಲ್ಲ, ತುಂಬ ಸೀರಿಯಸ್ ಇದು ಮಾಡಲ್ಲ. ಅವ್ರೊಂಥರ ಪಕ್ಕಾ ಬಿಸ್ನೆಸ್ ಮ್ಯಾನ್ ಹೋಗ್ತಾರೆ, 7 ವರ್ಷ ಹೋಗ್ತಾ ಇದ್ದಾರೆ. ಬಿಸ್ನೆಸ್ ಮ್ಯಾನ್ ರಾಜಕೀಯ ಎರಡನ್ನೂ ಒಟ್ಟಿಗೆ ಮಾಡ್ತಾರೆ. ಇದು ಒಂದು ಸರಿ ಮಾತ್ರ 100% DK ಶಿವಕುಮಾರು ರಾಜಕೀಯನೇ ಮಾಡಬೇಕು, ಪಕ್ಕಾ ರಾಜಕೀಯ ಮಾಡಿದ್ರೆ ಸಖತ್ ವೈಬ್ರೇಷನ್ ಆಗ್ತಾಯಿದೆ, ತುಂಬ ದೊಡ್ಡ ವೈಬ್ರೇಷನು. ಮತ್ತು ಯಾಕಂದರೆ ಈ ಸರಿ ತಮಿಳ್ನಾಡು ತುಂಬ ಚೆನ್ನಾಗಾಗುತ್ತೆ ರಾಜಕೀಯ.